ಸುಮ್ಮನೆ ಕುಡಿದು ನಿಷೇಧಾಗ ನಾನು ಹೇಳ್ತೀನಿ ಎಲೆಕ್ಷನ್ ನಿಂದಿಸ್ತೀನಿ ಅಂತೇಳಿ ನನಗೆ ಅಸಹ್ಯ ಮಾಡಿಟ್ರಿ ನೀವು. ಇಲ್ಲದ ಎದಕ್ಕೆ ಮಾಡ್ತೀರನೇ ಹಂಗ? ನಿಮ್ಮ ಕೈಲಿ ಏನೂ ಆಗ್ತಿರಂಗಿಲ್ಲ ಸುಮ್ಮನೆ. ಅಸಹ್ಯ ಅಂತ ಯಾಕೆ ಅನ್ಕೋತಿಲ್ಲ, ನಾನು ನಿಂದಿರ್ಸ್ಬೇಕಂತಾನೆ ಮಾಡಿದೆ. ಆದ್ರೆ ಸುಂದರಿ ಯಾಕೆ ಗೆಲ್ಸ್ಬೇಕಂತಿತ್ತು, ಸುಂದರಿ ಯಾಕೆ ಗೆದ್ಲಿಲ್ಲ. ಖುಷಿ ಪಡ್ಬೇಕಲ್ಲ, ಒಬ್ರು ಗೆದ್ರ ಹಂಗ ಸಿಹಿ ಪಟ್ಕೋಬಾರ್ದು. ನಾವೇ ನಿಂದಿರ್ಬೇಕು, ನಾವೇ ಗೆಲ್ಬೇಕು ಅನ್ನೋದಿರಬಾರ್ದು. ಮನಸ್ಸು ಸ್ವಚ್ಛ ಮನಸ್ಸಿರ್ಬೇಕು, ಅಂದಾಗ ಮಾತ್ರ ದೇವ್ರು ಮೆಚ್ತಾನ. ಗೆದ್ಲ ಬಿಡು, ಸುಂದರಿ ಅಕ್ಕ ಗೆದ್ಲು. ಆಕಿ ಗೆದ್ರ ನಿನಗೇನು ಬಂತು? ಮತ್ತೆ ಅದೇ ದಾರು ಕುಡ್ಕೋತಾನ ತಿರುಗಾಡ್ದಲ್ಲ ನಿಮ್ಮದು ಹಣೆ ಬಾರ. ಊರ್ ಮಂದಿ ಎಲ್ಲ ಅನ್ಲಿಕತ್ತಾರ ದಾರು ಕುಡಿತಾನ, ಶೀನಪ್ಪ ದಾರು ಕುಡಿತಾನ ಅಂತೇಳಿ. ಎಷ್ಟರ ನನ್ನ ಮರ್ಯಾದೆ ಕಳಿಬೇಕಂತ ನಿಂತೀನಿ. ನನಗಂತೂ ಅಷ್ಟು ಅಸಹ್ಯ ಆಯ್ತು ನೋಡಿ ಎಲ್ಲರ ಮುಂದೆ. ಯಾಕೆ ವಾಯವ್ವ ನನ್ನ ಮುಂದೆ ಹಿಂಗೆ ಬೈತಿಲ್ಲ? ನಿನಗೇನು ಅನ್ಸಂಗಿಲ್ಲ ಏನು? ನೀವು ಇಬ್ಬರೇ ರೂಮ್ನಾಗಿದ್ದಾಗ ಏನ್ರ ಮಾಡ್ರ ವಾಯವ್ವ, ನಾನು ಎದುರಿಗೆ ಮಾತ್ರ ಹಂಗೆ ಬೈ ಬಣ್ಣೋಣ ಹೇಳ್ತೀನಿ. ಅವ ಕುಡಿದು ಮಾತ್ರ ಗೊತ್ತಿದ್ದಿಲ್ಲ ನನಗೆ. ಅಂತ ಪರಿಂದ ಎದಕ್ಕೆ ಮಾಡ್ಕೊಂಬರ್ಬೇಕಾಗಿತ್ತು? ಮೊದಲ ಒಲೆ ಅನ್ಬೇಕಾಗಿತ್ತು ಅವನ್ನ. ಹೌದೌದ್ರಿ, ನಾ ಅವ್ರಿಗೆ ಬೈದ್ರ ನಿಮಗೆ ಸಿಟ್ಟು ಬರ್ತದಲ್ಲ, ಅದನ್ನೇ ತಿಳಿಸಿ ಹೇಳ್ಬೇಕ್ರಿ ಮಗನಿಗೆ. ಕುಡಿಬೇಡಪ್ಪ, ಆರೋಗ್ಯ ಹಾಳಾಗ್ತದಂತ. ಅದನ್ನ ಮಾತ್ರ ಹೇಳಂಗಿಲ್ಲ. ನಾ ಬೈದನೆ ಚುರುಕ್ಕಂತದ್ ನಿಮಗೆ. ದಿನ ಇದೇ ಗೋಳ ಕೇಳೋದು ಬಂತ ನಿಮ್ಮದಂತ್ರನು. ನೀವರೇ ಬುದ್ಧಿ ಹೇಳಂಗಿಲ್ಲ. ನಾ ಹೇಳಿಕ್ ನಿಂತಿಂದ್ರೆ ಅದಕ್ಕೂ ಕಲ್ಲು ಹಾಕ್ತೀರಿ. ಗಂಡಸ ಮಗ ಇದ್ದಾನ, ಟೆನ್ಷನಿಗೆ ಕುಡಿತಾನ, ಅದ್ರಾಗೇನದ? ನಾನು ಹೇಳಿ ನಾವು ಎಲ್ಲ ತಿಳಿಸಿ ಹೇಳಿದ್ರೆ ತಿಳ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ನಿನಗೆ ತಂದು ಹಾಕಂಗಿಲ್ಲ, ಬಂದ್ ಹಾಕಂಗಿಲ್ಲ. ಏನು ಕಡಿಮೆ ಮಾಡಿ ನಾವು ನಿನಗೆ? ಕುಡಿತಾನ ಅನ್ನೋದು ಬಿಟ್ರೆ ಎಲ್ಲನೂ ತಂದು ಹಾಕ್ತಾನೆ. ರಾಣಿಗತೆ ಮೆರಿತಿಯಲ್ಲ ಇಲ್ಲಿ ನಮ್ಮ ಮನೆಗಿದ್ದು. ಅದಕ್ಕೆ ನಿನಗೆ ಅಸಲಿಗೆ ಸಿಕ್ಕದ. ಗಂಡಗೆ ಹೆಂಗೆ ಮಾತಾಡ್ಬೇಕು, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಒಂಚೂರ ಮರ್ಯಾದೆ ಕೊಡ್ತೀಯ ಅವನಿಗೆ? ಏನು ಮರ್ಯಾದೆ ಕೊಟ್ಟಿಲ್ರಿ ನಾನು ಊಟಕ್ಕೆ ಹಾಕಂಗಿಲ್ಲನ? ನಾನು ಎಲ್ಲ ಅಡುಗೆ ಮಾಡಿ ಹಾಕ್ತೀನಿಲ್ಲ 3 ಹೊತ್ತನು. ಮತ್ತೆ ಕುಡಿಬೇಡಪ್ಪ ಅಂತ ಹೇಳೋದು ತಪ್ಪನಿದು? ಏಯವ್ವ, ದಿನ ಒಂದು ಕಾಲ ನಿಂದು ಕೇಳಿ ಸಾಕಾಗ್ಯದವ ತಾಯಿ. ಸುಮ್ಮನೆ ನಾನೇ ಹೆಣ್ಮಕ್ಳ ಮನೆಗೆ ಹೋಗಿದ್ದು ಬಿಡ್ತೀನಿ ಆ ಕಡೆ. ನಿಮ್ದು ಕಿರಿಕಿರಿನೇ ಬೇಡ. ಅಯ್ಯೋ ನೋಡ್ತಾರೆ ಹೆಣ್ಮಕ್ಳು ಬಾರಿ, ಅವ್ರು ನೋಡ್ತಾರ, ನೀವು ಹೋಗಿ ಇರಾಕಂತೀರಿ ತಗೋ. ನಿಮ್ಮದರ ಏನು ಕಡಿಮೆ? ನಿಮ್ಮದು ದಿನ ಅದೇ ಅನ್ನೋದು ಆಯ್ತು ನಿಮ್ಮದು. ಬರೀ ಏನ ಹೆಣ್ಮಕ್ಳ ಮನೆಗೆ ಹೋಗಿರ್ತೀನಿ ಅಂತ ಯಾರು ನೋಡ್ತಾರೆ? ಈಗ ಯಾರು ನೋಡ್ಲಿಕ್ಕತ್ತಾರ ನಿಮಗೆ? 3 ಹೊತ್ತು ಬಿಸಿ ಬಿಸಿ ಅಡುಗೆ ಮಾಡಿ ಹಾಕಿದ್ರೂ ಮತ್ತೆ ಹೆಣ್ಮಕ್ಳ ಕಡೆನೇ ಜಗ್ಗೋರು ನೀವು. ನೋಡ್ಬೇಕು, ಯಾರು ಉಪಕಾರಕ್ಕೆ ನೋಡ್ತೀರಿ? ನಮ್ಮ ಆಸ್ತಿ ತಿನ್ನಂಗಿಲ್ಲನ? ನನ್ನ ಗಂಡ ಗಾಸಿದ ಆಸ್ತಿ ತಿಂತಿಯಲ್ಲ, ಮತ್ತೆ ಅವ್ರೇನು ತಿಂತಾರ ಹೆಣ್ಮಕ್ಳು? ಚಕ್ಕಸ್ತು ನೋಡ್ಬೇಕವ ತಾಯಿ, ಹಂಗ ಅನ್ನಂಗ ನಡೆಯಂಗಿಲ್ಲ. ಅಲ್ರಿ, ಬರೀ ಆಸ್ತಿ ತಿಂತೀರಿ ಅಂತೀರಲ್ಲ, ನಿಮ್ಗೇನು ಅನ್ಸಂಗಿ ಇಲ್ಲ ಏನು? ಯಾರು ಮಾಡ್ಲಾರ ಆಸ್ತಿ ನೀವೇ ಮಾಡಿರೇನು? ಲೋಕಾರೂಢಿನೇ ಅದಿದು. ಏನು ನಿಮ್ಮ ಮಕ್ಕಳು ಅವ್ರ ಮನೆಗೆ ಹೋಗಿ ಆಸ್ತಿ ತಿಂತಿರ್ತಾರ, ನಿಮ್ಮ ಮನೆಗೆ ಬಂದು ನಾವು ತಿಂತಿರ್ತೀವಿ ಆಸ್ತಿ. ಸ್ವಸ್ಥರಾಗಿ ಬಂದರು ಎಲ್ಲರೂ ತಿಂತಾರ ಆಸ್ತಿ. ನಿಮ್ಮ ಅತ್ತಿ ಗಳಿಸಿದ ಆಸ್ತಿನೂ ನೀವು ತಿಂದಿರಿಲ್ಲ. ಅದು ಬರೀ ಸಂತೆನ ಅನ್ನೋದ್ರಲ್ಲಿ ಆಗ್ತಿಲ್ಲ. ಅದು ಹೆಂಗೆ ನಿಂತ ನೋಡಿವಾ ನೋಡ್ಕೊಂಡು ಹೆಂಟು ಅಷ್ಟು ಬೈತಿದ್ರು. ನನಗಂತರೂ ದಿನ ಒಂದು ಕಾಲ ಇದೆ ಸಾಕಾಗ್ಬಿಟ್ಟ ಕಡಿ. ಬರೀ ಗಂಡ ಒಂದು ಕುಡ್ಕೊಂಬರೋದು, ಆಗ್ತಾರೆ ಕಿರಿಕಿರಿ ಕೊಡೋದು. ಯಾಕಾರ ಬಂದಿ ನನ್ನ ಮದುವೆ ಮಾಡಿಕೊಂಡು ನಂಗೆ ಆಗ್ಬಿಟ್ಟದ ನೋಡಿ. ಜೀವ ವಂಕನಂಗಾಗ್ಯದ ನನಗೆ. ಏಯ್ ನಾ ಕುಡಿಯಕ್ಕೆ ಕಾರಣನೇ ಇದೆ ನೋಡು. ನೀವಿಬ್ಬರು ಹಿಂಗೆ ಅವು ಮುಂಗಸಿಗತ್ತ ಜಗ ಆಡಿದ್ರೆ ಒಬ್ಬ ಗಂಡಸಿಗೆ ನೆಮ್ಮದಿ ಎಲ್ಲಿರ್ತದೆ ನೆಮ್ಮದಿ? ನಾ ಅದಕ್ಕೆ ನಮಗೆ ದಾರು ಕುಡಿದ್ರಾಗನೇ ನೆಮ್ಮದಿ ಅದ. ನಾ ಕುಡಿದು ಬಿಡಂಗಿಲ್ಲ ನೋಡು. ನೀವು ಎಷ್ಟು ಜಗ ಆಡಿದಿರಲ್ಲ, ನಾ ಅಷ್ಟು ಜಾಸ್ತಿ ಕುಡಿಯವ ನೋಡು. ಏನು ಮಾಡ್ಕೋತೀರಿ ನೀವು? ಹೊಂದ್ಕೊಂಡು ಯಾವಾಗ ಇರ್ತೀರಿ ನೋಡು, ಅವಾಗ ನಾನು ಕುಡಿದು ಬಿಡ್ತೀನಿ. ನೀವು ಬರೇ ಮನೆಗೆ ಬಂದ್ರೆ ಸಾಕು, ಬರೀ ನಿಮ್ಮ ಜಗಳನ್ನೇ ಕೇಳ್ಬೇಕು. ಯಾವನಿಗೆ ಬೇಕಾಗದ ಮರಾಯ ಮನೆ ಥೂ ನೀವು. ನಾವು ಜಗಳ ಆಡ್ದು ಬಿಟ್ರೆ ಕುಡಿದು ಬಿಡ್ತೀನಿ ಅಂತೀರಲ್ಲ, ನೀವು ಕುಡಿ ಸಂಬಂಧನೇ ನಮ್ಮ ಮನೆ ಜಗಳ ಆಗ್ಲಿಕ್ಕೆ ತಿಳ್ಕೊರೋದನ್ನ. ಇಲ್ಲ, ಇದು ಯಾಕ ನಮಗೆ ಬಗೆರಂಗೆ ಕಾಣಲ್ಲ. ಆ ಸುಂದರಿ ಯಾಕಾಗ ಫೋನ್ ಹಚ್ಬೇಕೀಗ. ಆಕೆ ಬಂದ ಬಗೆಹರಿಸ್ತಾಳೆ. ಒಂದು ಫೋನ್ ಹಚ್ಚಿ ಕರೆಸ್ತೀನಿ ಅಂದ್ರೆ ಆಕಿ. ಯಾಕಂದ್ರೆ ಪಂಚಾಯತಿ ಮೆಂಬರ್ ಆಗ್ಯಾಳ, ನ್ಯಾಯ ಮಾಡಬೇಕಾಗ್ತದ. ಆಕಿ ಬಂದೀಗ ಕರಿತೀನಿ, ಒಂದು 5 ನಿಮಿಷ ಸುಮ್ ಕೊಡು. ಅಯ್ಯೋ ಸುಂದ್ರಿ ಅಕ್ಕ, ಚಾಡ ಹೇಳದ್ಬಿಟ್ಟು ಯಾವಾಗ ನ್ಯಾಯ ಹೇಳಿಕತ್ತಿದ್ಲಪ್ಪ ಆಕಿ. ಆಗಿನ ಕರೆಸಿ ನ್ಯಾಯ ಹೇಳ್ತಾನಂತ ಸೂರ. ನನಗಂತರೂ ಈ ಜಗಳ ನೋಡಿ ಸಾಕಾಗ್ಬಿಟ್ಟದ್ರಿ. ನಾ ಅಂತೂ ಈ ಮನೆಗೆ ಇರಂಗಿಲ್ಲ ನೋಡಪ್ಪ, ನಮ್ಮ ತವ್ರ ಮನೆಗೆ ಹೋಗ್ಬಿಡ್ತೀನಿ ಆ ಕಡೆ. ಬ್ಯಾಡ ತಡಿಯ, ಸುಂದರಿ ಅಕ್ಕ ಬರ್ತಾಳಂತ ಹೇಳಿಲ್ಲ. ಸುಂದರಿ ಅಕ್ಕ ಬಂದ ತಕ್ಷಣನೇ ಆಕೆ ಬಗೆಹರಿಸಿ ಬಿಡ್ತಾಳ ನೋಡಕಂತೆ. ಒಂದು ಸ್ವಲ್ಪ 5 ನಿಮಿಷ ಶುಮ್ ಕೊಡ್ಬೇಕು. ಹಲೋ, ನಮಸ್ಕಾರ ರೀ ಮೆಂಬರ್ ಮಂದಿಗೆ. ಸುಂದರಿ ಅಕ್ಕ ಒಂದು ಸ್ವಲ್ಪ ಅರ್ಜೆಂಟ್ ಮನೆ ಕಡೆ ಬರ್ತೀರೇನ್ರಿ? ನಮ್ಮ ಅವ್ವ ನಮ್ಮ ಹೆಂಡತಿ ದೊಂದು ಜಗ ಆಗ್ಲಿಕತ್ತಾಳ, ಅದೊಂದು ಸ್ವಲ್ಪ ನ್ಯಾಯ ಬಗೆಹರಿಸ್ಬೇಕಾಗಿತ್ತು. ಬಂದೋದ್ರಿ ಮನೆಗೆ, ಅರ್ಜೆಂಟ್ ಅದ ರೀ ಸುಂದರಿ ಅಕ್ಕ, ತಪ್ಪಿಸ್ಬೇಡ್ರಿ. ಅಲ್ರಿ ಅಣ್ಣ, ಅಲ್ಲಿ ಪಂಚಾಯತಿ ಒಳಗೆ ಇವತ್ತ ಚೇರ್ಮನ್ ಎಲೆಕ್ಷನ್ ಅದ. ನಿಮಗೂ ಬರ್ಲಿಕ್ಕೆ ಹೇಳಿಲ್ರಿ. ಮತ್ತ ನಾ ಈಗ ನಿಮ್ಮ ಮನೆಗೆ ಬಂದು ಕೂತ್ರಿ ಹೆಂಗ್ರಿ? ಬರ್ರಿ ಆ ಕಡೆ ಹೋಗೋಣಂತ. ಸುಂದರಿ ಅಕ್ಕ, ಅದ್ರ ಬಗ್ಗೆ ಏನೂ ವಿಚಾರ ಮಾಡ್ಬೇಡ್ರಿ ನೀವು. ಪಂಚಾಯತಿದ ನಾ ಎಲ್ಲ ನೋಡ್ಕೋತೀನಿ ರೀ. ನಿಮ್ಮಿಂದ್ರ ನಾ ಇರ್ತೀನಿ ಸುಂದರಿ ಅಕ್ಕ. ಈಗ ನಮ್ಮ ಮನೆಗೆ ಅರ್ಜೆಂಟ್ ಬರ್ಬೇಕಂದ್ರೆ ಬರ್ಬೇಕು ನೀವು. ದೇನೇನೇನು ಬೇರೆ ಮಾತೇ ಬೇಡ್ರ, ಬಂದು ಹೋಗ್ಬಿಡ್ರಿ. ಹಾಂ ಆಯ್ತು ಬರ್ರಿ. ವೇಟಿಂಗ್ ಫಾರ್ ಯು ಸುಂದರಿ ಅಕ್ಕ. ಅಲ್ಲ, ಅಂತ ಪರಿಯಿಂದ ಆಕಿನ ಕರ್ಸೋದೇನಿತ್ರಿ ಈಗ? ನಿಮ್ಮ ಏನು ಗೊತ್ತಾಗಲ್ಲ ನಿಮಗಂತ್ರೂ. ಭಾರಿ ಸುದ್ದುಳಾಕಿ ನೋಡಾಕಿ. ಆಕಿನ ಕರ್ಸರಿಲ್ಲ ನ್ಯಾಯ ಹೇಳಿಕಿ. ಅಲ್ಲ, ನಮ್ಮ ಜಗಳ ಊರ್ ಮಂದಿಗೆಲ್ಲ ಗೊತ್ತಾಗ್ಬೇಕನ ಈಗ? ಹಂಗಂದ್ರೆ ಏನಾರ ಜಗಾಡ್ಲಿ ಹೊರಗೆ ಬಿಟ್ಕೊಡ್ಬಾರ್ತೀರಿ ನಮ್ಮದು. ಅದಕ್ಕೆ ಸಂಸಾರ ಅಂತಾರೆ. ನಿಮ್ಮ ಏನು ತಿಳಿಯಂಗಿಲ್ಲ ನಿಮಗಂತ್ರೂ. ಹೌದು ನೋಡ್ಸಿನಪ್ಪ, ಸುಮ್ಮನೆ ಆಕಿನ ಕರೆದಿ ಈಗ. ಏನು ಮಾಡ್ಬೇಕು ಮತ್ತೆ? ಏನು ಮಾಡ್ಬೇಕು? ಎಷ್ಟು ಹೇಳಿದ್ರು ನೀವು ಒಟ್ಟ ಕೇಳಂಗೇ ಇಲ್ವಾ? ಬರೀ ಜಗಳ ಅಂದ್ರೆ ಮನೆಗೆ ಹೆಂಗೆ ನೆಮ್ಮದಿ ಇರ್ತದೆ? ಹಿಂಗಾದ್ರೆ
ಸ್ವಲ್ಪ ಜಗಳ ಕಡಿಮೆ ಮಾಡ್ಕೋಬೇಕು, ಹೊಂದಾಣಿಕೆಯಿಂದ ಇರಬೇಕು. ಅಂದ್ರೆ ಒಬ್ಬ ಮನ್ಯಾಗ ಗಂಡಷ್ಟು ನೆಮ್ಮದಿಯಿಂದ ಇರ್ತಾನ, ಕುಡಿಯಂಗಿದ್ರೆ ಕುಡಿದು ಕಲಿಯಂಗಿಲ್ಲ, ಏನು ಮಾಡಂಗಿಲ್ಲ ಅವ. ಬಾರ ಸುಂದ್ರಿ ಈ ಕಡೆ ಕೂಡ ಬಾ. ಎದಕ್ ಬಂದೇವು ಸುಂದ್ರಿ? ಮುಂಜಾನೆ ಕೆಲಸ ಇತ್ತಂದ್ರೆ ಪಂಚಾಯತಿಗೆ ಹೋಗ್ಬೇಕಿಲ್ಲ ಮತ್ತ? ನಮ್ಮ ಮನೆಗೆ ನ್ಯಾಯ ಕೆಟ್ಟದ ಅಂತೇಳಿ ಬಂದಿದಿ. ಅವ ಫೋನ್ ಹಚ್ಚಿದ್ನಂತ ಈಕಿ ಬಂದ್ಲಂದ್ರೆ ನ್ಯಾಯ ಬಗೆಹರ್ಸಕ. ಏನು ಯಾರ ಮನೆಗಿಲ್ಲ ಜಗಳ ನಮ್ಮ ಮನೆಗಾರ ಅಂತ ತಿಳ್ಕೊಂಡೆ ಏನು? ಕಾಕು ಹಿಂಗೇಕ್ ಮಾತಾಡ್ತೀರಿ? ನಾ ನಿಮ್ಮ ಮನೆಗೆ ಬರ್ಬೇಕಂತ ಬಂದಿಲ್ಲ. ಸೀನಣ್ಣ ಫೋನ್ ಹಚ್ಚಿದ್ರಂತೇಳಿ ಅವ್ರಿಗೆ ವರದಿ ಕೊಟ್ಟು ಬಂದಿನಿ. ಮುದಿಕೆಗಿದಿ ಬುದ್ಧಿಲ್ಲಲ್ಲ ಇವು, ಸಂತೆನ ಸೊಸಿ ಜಗಾಡ್ತಿದ್ದೆ. ಮತ್ತೆ ಏನು ನೋಡ್ಬೇಕವ ಹಂಗಾದಾಗ? ಕುಡಿಲಾರ್ದ ಮತ್ತೇನು ಮಾಡ್ತಾನೆ ನಿನ್ನ? ಸುಂದ್ರವ ಅಂದ್ರೆ ನಾವು ಬೇಕಿನ ಜಗಳ ತೆಗಿತೀನಿ ಅಂತ ಅರ್ಥ ನಿನ್ನ ಮಾತಿಂದು. ಆ ಮಳ್ಳಿ ಏನು ಜಗಳನೇ ತೆಗಂಗಿಲ್ಲೋಡು, ನಾನೇ ಎಲ್ಲ ಜಗಳ ತೆಗಿತೀನಿ. ಕಾಕು ಈಗೀಗಂತರೂ ತೀರಾ ಮಾಡ್ಲಿಕತ್ತೀರವ? ಯಾಕನೆ ವಯಸ್ಸಾಗಿಂದ ಹೆಂಗಿರ್ಬೇಕ್ರಿ? ಬರೀ ಏನಾರ ಒಂದೊಂದು ಮಾತಾಡ್ತೀರಿ ನೋಡು. ಒಟ್ಟ ನಾ ಹೆಂಗೆ ಮಾಡ್ತಿರ್ಬೇಕು ಕೇಳ ಸುಂದ್ರಿ? ಇಂಥವ್ರ ಜೊತೆ ದಿನ ಒಂದು ಕಾಲಿದೆ ನೋಡು. ನಾವೊಂದು ಏನಾರ ಅಂದ್ರೆ ಅದಕ್ಕೆ ಬರೀ ತಪ್ಪು ತಿಳ್ಕೊಳ್ಳೋದ. ಸುಂದ್ರ್ಯಾಕ ನನಗಂತೂ ಇವರಿಬ್ಬರಿಗೆ ಹೇಳಿ ಸಾಕಾಗ್ಬಿಟ್ಟದವ. ನೀ ಹೆಂಗೆ ಅರ್ಥ ಮಾಡ್ಕೊಂಡು ನೋಡು. ಹೆಣ್ಮಕ್ಳು ಜಗಾಡೋದ್ರಿಂದನೇ ಗಂಡಸರು ಅರ್ಧ ಮಂದಿ ಕುಡಿದು ಕಲ್ತಿದ್ದು. ಹೌದಂತೀಯ ಅಲ್ಲಂತೀಯ ಹೇಳ ಸುಂದ್ರ್ಯಾಕ ನೀನು. ನೀ ಹೇಳೋದು ಕರೆ ಅನಿಸ್ತದ ಬಿಡು ಶಿನಣ್ಣ. ಆದ್ರೂ ಈಗ ಯಾಕ ಟೀ ಮಾಡ್ಲಿಕತ್ತೀರಿ? ಅಷ್ಟು ಚಲೋ ಅಲ್ರಿ ಶಿನಣ್ಣ ಕುಡಿದು. ಏನದ ಬಿಡ್ರಿ ಯಾಕ, ಜೀವನದಾಗ ದುಡಿತೀನಿ, ಕುಡಿತೀನಿ, ಬದುಕ್ತೀನಿ, ಸಾಯ್ತೀನಿ, ಅಷ್ಟೇ. ಸಾಕಾಗ್ಬಿಟ್ಟದ್ರಿ ನನಗೆ ಈ ಜೀವನ. ನೋಡ್ರಿ ಕಾಕು, ನಿಮ್ಮಿಂದಾಗಿ ಶಿನಣ್ಣ ಪಾಪ ಎಷ್ಟು ಬೇಜಾರು ಮಾಡ್ಕೊಳ ಅಂತೇಳಿ. ನೀವಿಬ್ರು ಜಗಾಡ್ದು ಕಡಿಮೆ ಮಾಡ್ಬೇಕ್ರಿ. ನೀವು ವಯಸ್ಸಾಗಿರ್ತದಲ್ರಿ ಕಾಕು, ಸುಮ್ ಕೂತ್ಬಿಡ್ಬೇಕ್ರಿ ಒಂದ್ ಕಡೆ. ಎಲ್ಲದರಾಗ ಅಡ್ಡಾಡೋಗಿ ಆಕಿಗೆ ಬರೀ ಸಂತೆನ ಬೈದು ಅದು ಮಾಡಬಾರ್ದ್ರಿ. ನಿಮಗೊಂದು 3 ಹೊತ್ತು ಬಿಸಿದ ಅಡಿಗೆ ಮಾಡಿಕೊಡ್ತಾಳಿಲ್ರಿ, ಸಾಕು. ಎದುರಾಗ ಎದಕ್ಕೆ ಭಾಗವಹಿಸ್ತೀರಿ ನೀವು? ಸುಮ್ ದೇವ್ರ ನಾಮ ಹೇಳ್ಕೊಂಡು ಒಂದ್ ಕಡೆ ಕೂಡ್ಬೇಕ್ರಿ. ಅಯ್ಯಯ್ಯ ಚಾಜವಂತಿ, ಯಾವಾಗಿಂದ ಇಷ್ಟು ನ್ಯಾಯ ಹೇಳೋದು ಒಳ್ಳೆ ಮಾತಾಡೋದು ಕಲ್ತೇವು? ಗೊತ್ತಿಲ್ಲ ನಿಂದ ನನಗ. ಚಾಡ ಮಾರಿ ಸುಂದ್ರಿ ಅಂತಾನೆ ಹೆಸರು ಬಿದ್ದದ್ ನಿನಗ. ನನಗ ಕಲಿಸ್ಲಿಕ್ಕೆ ಬರ್ತೇನು ಪಾಠ? ತಿಂತಾರ ಆಸ್ತಿ? ಜಕ್ಕಸ್ ತಿಂತಾರವ, ಮಾಡಿ ಹಾಕ್ಬೇಕು. 3 ಹೊತ್ತಲ್ಲ 4 ಹೊತ್ತು ಕೇಳಿದ್ರು ಮಾಡಿ ಹಾಕ್ಬೇಕು. ಆಕೆ ನೆರೆ ತಂದಾರ, ಮತ್ತ ಅಡಿಗೆ ಮಾಡ್ಲಿಕ್ಕೆ ತಂದಾರ. ನೋಡ್ ಸುಂದ್ರಿ ಹೆಂಗ್ ಮಾತಾಡ್ತಾರಂತ. ಅಡಿಗೆ ಮಾಡ್ಲಿಕ್ಕೆ ತಂದಾರಂತ ನೋಡ್. ನಾ ಇವ್ರ ಮನೆ ಆಳಿದ್ದಿನ ಆಯ್ತಾನ. ಕಾಕು ನೀವು ಮಾತಾಡೋದು ತಪ್ಪಾಗ್ತದ್ರಿ. ಮನೆ ಕೆಲಸ ಮಾಡ್ಲಿಕ್ಕೆ ಬಂದಿರಂಗಿಲ್ರಿ ಹೆಣ್ಮಕ್ಳು, ತಿಳ್ಕೊರಿ. ಅವ್ರಿಗೂ ಒಂದು ಜವಾಬ್ದಾರಿ ಅನ್ನೋದಿರ್ತದ, ಅವ್ರಿಗೂ ಒಂದು ಮನಸ್ಸು ಅನ್ನೋದಿರ್ತದ. ಅರ್ಥ ಮಾಡ್ಕೋಬೇಕ್ರಿ. ನೀವು ಒಬ್ರು ಸೊಸೆಯಾಗಿ ಬಂದಿರ್ತೀರಿಲ್ರಿ, ನಿಮಗೂ ನಿಮ್ಮ ಮತ್ತೆ ಕಾಡಿಸ್ದಾಗ ಎಷ್ಟು ನೋವಾಗಿರ್ತದಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ನಾನು ನನ್ನ ಸೊಸಿಗೂ ಆತದ, ಆಕಿಗೆ ತ್ರಾಸ ಕೊಡಬಾರ್ದು ಅನ್ನೋದು ನಿಮ್ಮ ತಲೆಗೆ ಬರ್ಬೇಕ್ರಿ. ಅಂದಾಗ ಸಂಸಾರ ಚಂದ ಆಗ್ತಾವ್ರಿ. ಕರೆಕ್ಟ್ ಸುಂದ್ರ್ಯಾಕ, ಎಷ್ಟು ಕರೆಕ್ಟ್ ಹೇಳಿಕತ್ತೀರಿ ನೋಡ್ರಿ ನೀವು. ನಿಮ್ಮನ್ನ ಅದಕ್ಕಂದಲ್ಲೇ ನ್ಯಾಯ ಹೇಳಕ್ ಕರ್ಸೀನ್ರಿ ಸುಂದ್ರ್ಯಾಕ. ನೀವು ಭಾಳ ಒಳ್ಳೆಯವ್ರಾಗ್ರಿ. ಗದೆಕರ ಬಂದಿಂದ ಎಲ್ಲರಿಗೂ ನೀವೇ ನ್ಯಾಯ ಹೇಳ್ಬೇಕ್ರಿ. ಎಲ್ಲರ ಮನೆಗೆ ಹೋಗಿ ನೀವೇ ನ್ಯಾಯ ಹೇಳ್ಬೇಕ್ರಿ ಸುಂದ್ರ್ಯಾಕ. ಹಂಗೇನಿಲ್ರಿ ಶಿನಣ್ಣ, ನಾ ಏನು ಅಷ್ಟು ದೊಡ್ಡ ಮನುಷ್ಯಕ್ಕೆ ಅಲ್ಲ ನ್ಯಾಯ ಹೇಳುವಷ್ಟು. ಸುಮ್ ನೀವು ಕರೆದ್ರಿ ಅಂತೇಳಿ ಬಂದೀನಿ. ಸಾಕ್ಷಿ ನೀನಾದ್ರೂ ಹೇಳ್ತಿ ನೋಡು. ಸುಮ್ಮನೆ ವಾದಿಸ್ಲಿಕ್ಕೆ ಹೋಗ್ಬೇಡ. ಅವನಿಗೆ ಸಂತನ ತಿಳಿಸಿ ಹೇಳಿದ್ರೆ ಅವ ಏನು ಬಿಡಂಗಿಲ್ಲ. ಅತಿ ಟೀ 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 ಅನ್ಲಿಕ್ಕೆ ಹೋಗ್ಬೇಡ. ಅತ್ತಿ ಜೊತೆ ನೀನು ಹೊಂದ್ಕೊಂಡು ಹೋಗು ಒಂದು ಸ್ವಲ್ಪ. ಅಯ್ಯಯ್ಯ ಮಳ್ಳಕ್ಕ, ಒಂದಿನ ಅತ್ತಿ ನೋಡ್ಲಿಲ್ಲ ನನಗೆ ನ್ಯಾಯ ಹೇಳಕ್ ಬಂದಾಳಿಕಿ. ನಾವೇನು ಹೊಂದ್ಕೊಂಡ ಹೊಂಟಿವಿ ಸುಂದ್ರಿ. ನಾವೇನು ಜಗಾಡ್ತೀವಿ ಒಂದ್ಗನೆ, ಅತ್ತಿ ಒಂದೂರಾಗ ಸೊಸಿ ಒಂದೂರಾಗ ಇಲ್ಲ, ಒಂದೇ ಕಡೆನೇ ಇದ್ದೀವಿ. ಮನೆ ಅಂತಿನ ಜಗಳ ಬರುವ. ಮತ್ತು ಅವ್ರು ಬೈದಾಗ ನಾ ಅತ್ತಿ ಕರ್ಕೊಳ್ಳೋದು, ನಾ ಬೈದಾಗ ಅವ್ರು ಅತ್ತಿ ಕರ್ಕೊಳ್ಳೋದು, ಹಿಂಗೆ ಮಾಡ್ತೀವೋ ನಾವು. ನಮ್ಮ ಸಂಸಾರ ಚಲೋನೇ ಅದ, ಯಾರೂ ಬಂದು ಹೇಳೋದು ಅವಶ್ಯಕತೆ ಇಲ್ಲ. ಹಿಂಗ್ಯಾಕೆ ಮಾತಾಡ್ತೇವೆ ಸಾಕ್ಷಿ ನೀನು? ನಾನು ಶಿರಣ್ ಕರ್ತಾನಂತೇಳಿ ಬಂದು ಹೇಳಿಕ್ ಬಂದ್ರೆ ನನಗೆ ಹೆಂಗೆ ಕವ ಅಂತೀಯಲ್ಲ. ನಮ್ಮ ಅತ್ತಿ ಊರಾಗಿದ್ದಾಳ ಅಂತೇಳಿ ನನಗೆ ಹಿಂಗೆ ಅಂತೀಯೇನು ನೀನು? ಅಂದ್ರೆ ನನ್ನ ಅತ್ತಿ ನೋಡಂಗಿಲ್ಲ ಅಂತೇಳಿ. ಅಯ್ಯ ಭಾರಿ ಆಯ್ತು ಬಿಡವ, ಹೊಂದ್ಕೊಂಡಿರಿ ಯವ್ವ. ನಾ ಹೋಗಿ ಬರ್ತೀನಿ. ಹೌದು ಸುಂದ್ರಿ, ಮತ್ತೆ ಆಕೆ ಹೇಳೋದನ್ನು ಕರೆನೇ ಅದ. ನಾವು ಜಗಾಡ್ತೀವಿ, ಮತ ಕೂಡ್ತೀವಿ, ಒಂದೇ ಮನೆಯಾಗನೇ ಇದ್ದೀವಿ ನಾವು. ಮಂದಿಗತ್ತೆ ಆಕ್ತಿ ಒಂದೂರಾಗ ಸೊಸಿ ಒಂದೂರಾಗ ಇಲ್ಲ. ನೋಡಿದ್ರಿ ಶಿರಣ ಹೆಂಗೆ ಒಂದಾಗಿ ನನಗೆ ಬೈಲಿಕತ್ತೀರಂತೇಳಿ. ನಾ ಅದಕ್ಕೆ ಎಲ್ಲಿ ಬರಂಗಿಲ್ಲ, ಅದಕ್ಕೆ ಒಲ್ಲೆಪ್ಪ ಅಂದೆ ನಾನು ನಿಮಗೆ. ಸುಮ್ಮನೆ ಕರಿತೀರಿ ನೀವು ನನಗೆ. ಸಾರಿ ಸುಂದ್ರ್ಯಾಕ, ನೀ ಬಂದಕನ್ನೇ ಅವರಿಬ್ಬರು ಒಂದಾದ್ರು. ಇಲ್ಲಾಂದ್ರೆ ಒಂದಾಗ್ತಿದ್ದಿಲ್ಲ. ಅವರು ದುಂದು ಕೈ ಹಿಡಿದು ಜಗಾಡ್ತಿದ್ರು. ಈಗ ನೀ ಹೆಂಗೆ ಹೇಳಿದಿಲ್ಲ, ಅವರಿಬ್ರು ಒಂದಾಗ್ಬಿಟ್ರು ನೋಡಿ. ಈಗ ಅದಕ್ಕೆ ನಾನು ನಿನ್ನ ಕರೆಸಿದ್ದು ಪ್ಲ್ಯಾನ್ ಮಾಡಿ. ಥ್ಯಾಂಕ್ಸ್ ಸುಂದ್ರ್ಯಾಕ. ತಪ್ಪು ತಿಳ್ಕೊಬೇಡ್ರಿ. ನಮಸ್ಕಾರ. ತಪ್ಪು ತಿಳ್ಕೊಬೇಡ್ರಿ. ಆಯ್ತು ಹೇಳ್ರಿ, ನಾ ಹೋಗಿ ಬರ್ತೀನಿ ಅಂತ. ಚೇರ್ಮನ್ ಸೆಲೆಕ್ಷನ್ ಅದ, ಆ ಕಡೆ ಪಂಚಾಯತಿ ಕಡೆ ಬರ್ರಿ ಶಿನಣ್ಣ, ತಪ್ಪಿಸ್ಬೇಡ್ರಿ. ಹಂಗೆ ತಪ್ಪಿಸ್ತೀನಿ ಸುಂದ್ರ್ಯಾಕ. ನಾ ಬಂದೇ ಬರ್ತೀನಿ ರೀ. ನೀವು ಮುಂದೆ ಹೋಗ್ರಿ, ನಾ ಹಿಂದೆ ಬಂದೇ ಬಿಡ್ತೀನಿ ರೀ. ಹಂಗೆ ನೋಡು, ನಿಮ್ಮಿಬ್ಬರಿಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತೀನಿ. ಸುಂದ್ರ್ಯಾಕ ಹೇಳಿದಗಳನ್ನೇ ನೀವಿಬ್ಬರು ಒಂದಾಗಿರಿ. ನೀವಿಬ್ಬರು ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡಿದ್ರ ನಮ್ಮ ಮನೆಯಾಗಿರ್ರಿ. ಇಲ್ಲಾಂದ್ರೆ ಇಬ್ಬರಿಗೂ ಗೆಟ್ ಪಾಸ್, ಔಟ್ ಆಫ್ ಸ್ಟೇಷನ್. ನೋಡ್ರಪ್ಪ, ಈಗ ಪಂಚಾಯತಿ ಮೆಂಬರ್ ಎಲೆಕ್ಷನ್ ಅಂತೂ ಮುಗೀತು. ಈಗ ಆರಿಸಿ ಬಂದ 4 ಮಂದಿ ಒಳಗೆ ಯಾರ್ಯಾರು ಏನೇನು ಆಗ್ಬೇಕು, ಏನು ಎಲೆಕ್ಷನ್ ಮಾಡೇನೆ ಆರಿಸುಮೋ ಅಥವಾ ಅವಿರೋಧವಾಗಿ ಆರಿಸ್ತಿರೋ, ಯಾರು ಆರಿಸ್ತೀರಿ ಒಬ್ಬರನ್ನ ಆರಿಸ್ರಿ. ನೀವೇನಂತೀರಿ ಅದ್ರ ಮೇಲೆ ನಿಂತ ನೋಡಿ. ಈಗ ಮಾಮಾರ, ನಿಮಗೆಂತ ದೊಡ್ಡರು ಯಾರು ಅದಾರ ಇಲ್ಲಿ? ನೀವೇ ಆರಿಸ್ಬಿಡ್ರಿ ಯಾರಂತ. ಯಾಕೆ ನಿಮ್ಮ ಮಾತು ಯಾರು ಮೀರ್ತಾರ್ರಿ? ಯಾರು ಮೀರಂಗಿಲ್ರಿ. ನನಗೇನು ಅನ್ನಿಸ್ತದಂದ್ರಿ, ನಿಮ್ಮ ಸೊಸಿ ಕಲ್ತಾಕಿದ್ದಾಳಲ್ರಿ,
ಅದಕ್ಕೆ ನಾಮನಿರ್ದೇಶನ ಮೆಂಬರ್ ಅಂತೇಳಿ ಮಾಡಿ ಅಧ್ಯಕ್ಷರನ್ನು ಅವ್ರನ್ನೇ ಮಾಡಿಬಿಡೋದು ಒಳ್ಳೇದು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಕಲ್ತೋರಿದ್ದಾರಲ್ಲ ಅವರು, ಅದಕ್ಕೆ ಹೇಳಿದೆ. ಇನ್ನು ಉಪಾಧ್ಯಕ್ಷರಾಗಿ ಗಂಡಸರನ್ನ ಯಾರನ್ನಾರ ಒಬ್ಬರನ್ನ ಆರಿಸ್ಬಿಟ್ರಾಯ್ತು. ಮತ್ತೆ ಇದಕ್ಕೆ ಯಾರು ಏನ್ರ ಹೇಳೋದಿತ್ತಂದ್ರೆ ಹೇಳ್ರಿ, ಒಬ್ಬರ ಮೇಲೆ ಡಿಸಿಷನ್ ಬಿಡಬೇಡ್ರಿ. ನಮ್ಮ ಮನೆ ದೊಡ್ಡೋರು ಇವರು ಹೆಂಗೆ ವಿರೋಧ ಮಾತಾಡಬೇಕು ಅಂತ ಹಂಗೇನಿಲ್ಲ, ಎಲ್ಲರಿಗೂ ಮಾತಾಡೋಕೆ ಅಧಿಕಾರ ಅದ. ಯಾರ್ಯಾರು ಏನೇನು ಅನಿಸ್ತದಲ್ಲ ಎಲ್ಲರೂ ಏನಾರ ಇದ್ರೆ ಹೇಳ್ರಿ. ನಮ್ದು ಏನು ತಕರಾರಿಲ್ಲ ಹೇಳ್ರಿ. ನಿಮ್ಮ ಸೊಸಿ ಕಲ್ತೋರಿದ್ದಾರ್ರಿ, ಅವ್ರನ್ನೇ ಮಾಡೋದು ಒಳ್ಳೇದ್ರಿ. ಮಾಡ್ಬಿಡಮಂದ್ರೆ ಮಾಡ್ಬಿಡಮ್ರಿ, ಅದ್ರಾಗ ಏನದ. ಮಾಮಾರ ನಾವು ಒಂದು ಹೇಳ್ತೀನಿ ರೀ, ತಪ್ಪು ತಿಳ್ಕೊಬೇಡ್ರಿ. ಎಲ್ಲರೂ ಕೇಳ್ರಿ. ಹೋಸ್ಟೆಲ್ಲ ಮಾಮಾರ ಮನೆಯಿಂದ ಒಬ್ಬರು ಚೇರ್ಮನ್ ಆಗ್ಯಾರ್ರಿ, ಮಾಮಾರ ಆಗ್ಯಾರ್ರಿ. ಈಗ ಹೊಸ ಪ್ರತಿಭೆಗಳಿಗೆ ಯಾರಿಗಾರ ಅವಕಾಶ ಕೊಡೋದು ಒಳ್ಳೇದು ಅಂತ ನನಗೆ ಅನಿಸ್ತದ ನೋಡ್ರಿ. ನಾ ಏನು ಹೇಳ್ತೀನಿ ಅಂದ್ರಿ, ಹೆಂಗಿದ್ರು ಸುಂದ್ರಿ ಅವರು ನಿಂತು ಗೆದ್ದು ಬಂದಾರ್ರಿ, ಅವ್ರನ್ನೇ ಚೇರ್ಮನ್ ಮಾಡಿಬಿಡಮ್ರಿ. ವೈಸ್ ಚೇರ್ಮನ್ನರ್ನ ಈ ಸೀನಣ್ಣವ್ರನ್ನ ಮಾಡಿಬಿಡಮಲ್ರಿ. ಅಂದ್ರೆ ನಾಮನಿರ್ದೇಶನದೊಳಗೆ ಬರ್ತಾರ ಅವರು. ಹಾಂ, ಹೆಂಗಿದ್ದಾರಪ್ಪ ಜನ, ಎಂತಿಂತವ್ರನ್ನ ಆರಿಸ್ತಾರ ನೋಡಿ. ಒಬ್ರು ಕುಡುಕರ್ನ, ಒಬ್ರನ್ನ ಚಾಡ ಮಾರಿನ. ಇದು ಒಂದು ಪಂಚಾಯತಿ, ಇಲ್ಲೊಂದು ನ್ಯಾಯ. ಇದನ್ನೆಲ್ಲ ನನ್ನಿಂದ ನೋಡೋಕ್ಕಾಗಲ್ಲಪ್ಪ, ನಾನು ಹೊರಟು ಬಿಡ್ತೀನಿ ಸುಮ್ಮನೆ. ಇದಕ್ಕೇನಂತೀರಪ್ಪ? ಎಲ್ಲರ ಅಭಿಪ್ರಾಯ ಏನದ? ಸುಂದ್ರಿನ ಚೇರ್ಮನ್ ಮಾಡೋದು, ಸೀನಣ್ಣನ ವೈಸ್ ಚೇರ್ಮನ್ ಮಾಡೋದು. ಅಂದ್ರೆ ಇದಕ್ಕೇನು ನಿಮ್ಮ ಅಭಿಪ್ರಾಯ? ಏನಾರ ಭಿನ್ನಾಭಿಪ್ರಾಯಗಳಿದ್ರೆ ಹೇಳ್ರಿ. ಆದ್ರೆ ನಂದೊಂದು ಮಾತ್ರಿ, ವೈಸ್ ಚೇರ್ಮನ್ ಅಂತೇಳಿ ಸೀನಣ್ಣವ್ರನ್ನ ಮಾಡಿದ್ರಿ ಅಂದ್ರೆ ಒಂದು ಸ್ವಲ್ಪ ಅವ್ರು ಕುಡಿದು ಕಡಿಮೆ ಮಾಡ್ಬೇಕಾಗ್ತದೆ ನೋಡ್ರಿ. ಮುತ್ತೆ, ನಾ ಕುಡಿದಿರ್ಬೋದಾದ್ರೆ ಕೆಲಸ ಮಾಡಂಗಿಲ್ಲ ಅಂತ ಅನ್ಕೋಬಾರ್ದು. ಅದನ್ನು ತಿಳ್ಕೊರಿ. ನಮಗೆ ಕುಡ್ದಾಗನೇ ಸ್ಟ್ರಾಂಗ್ ವರ್ಕ್ ಬರ್ತದ್ರಿ. ನಾವು ಯಾವಾಗ್ಲೂ ಸ್ಟಡಿ ಆಗಿರ್ಬೇಕಂದ್ರೆ ನಾವು ಒಂದು ಸ್ವಲ್ಪ ಹಾಕೊಂಡಾಗನೇ ನಾವು ಸ್ಟಡಿ ಆಗಿರೋರು. ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಮೋಸ ಮಾಡಲ್ಲ, ಭ್ರಷ್ಟಾಚಾರ ಮಾಡಲ್ಲ. ನಾವು ಸತ್ಯವಾನ ನುಡಿತೀವಿ, ಸತ್ಯವಾನರೇ ನಾವು ಇರ್ತೀವಿ. ಆಯ್ತಾಯ್ತು, ಕೆಲಸ ಮಾಡ್ತೀವಿ ಬಿಡು, ಇಲ್ಲ ಅನ್ನಂಗಿಲ್ಲ ಸೀನಣ್ಣ. ಆದ್ರೆ ಪಂಚಾಯತಿಗೆ ಹಳ್ಳಿಯಾಗ ಹೆಣ್ಮಕ್ಳು ಪಣ್ಮಕ್ಳು ಬರ್ತಿರ್ತಾರ, ಹಿಂಗ ಕುಡಿದು ಕೂತ್ರ ಸರಿ ಅನ್ಸಂಗಿಲ್ಲಲ್ಲ, ಅದಕ್ಕೆ ಹೇಳಿದ್ನಪ್ಪ. ಇಲ್ಲಿ ತಗೋರಿ, ಅಧಿಕಾರ ಬಂದಿಂದ ಕುಡಿದು ಬಿಟ್ಬಿಡ್ತಾನೆ ನಮ್ಮ ಸೀನಣ್ಣ. ಏನಂತೀರಿ ಈಗ? ಸುಂದ್ರಿ ಚೇರ್ಮನ್ನು, ಸೀನಣ್ಣ ವೈಸ್ ಚೇರ್ಮನ್. ನೋಡಿ, ಇದಕ್ಕೆ ಎಲ್ಲರ ಅಭಿಪ್ರಾಯ ಇತ್ತಂದ್ರೆ ಹೋಗ್ಬಿಡಮ್ ನೋಡ್ರಿ, ಒಳಗೆ ಹೋಗಿ ಸೈನ್ ಮಾಡ್ಸ್ಕೊಂಬಿಡಮಂತ. ಇರ್ಲಿ ಹೇಳ್ರಿ, ಕರೆಕ್ಟ್ ಅದ ರೀ ಇದು. ಕಾಕರ್ ಹೇಳಿದೆ ಕರೆಕ್ಟ್ ಅದ. ಸುಂದ್ರಿ ಚೇರ್ಮನ್ ಆಗಲಕ್ರಿ, ಸೀನಣ್ಣವ್ರು ವೈಸ್ ಚೇರ್ಮನ್ ಆಗಲಕ್ರಿ. ಸೀನಣ್ಣವರು ಕೆಲಸ ಚಲೋ ಮಾಡ್ತಾರೆ, ಕುಡಿತಾರ ಅನ್ನೋದು ಬಿಟ್ರ ಎಲ್ಲ ರೀತಿ ಒಳ್ಳೆಯರಿದ್ದಾರೆ ಪಾಪ. ಅವ್ರು ಸುಮ್ಮನೆ ಅನ್ಬಾರ್ದ್ರಿ. ಇದು ನಮಗೂ ಒಪ್ಪಿಗೆ ಅದ ನೋಡ್ರಿ. ಎಲ್ಲರಿಗೂ ಧನ್ಯವಾದಗಳು ರೀ, ಹೃತ್ಪೂರ್ವಕ ನಮಸ್ಕಾರಗಳು ರೀ. ನಾನು ನೋಡಕಂತೀರಂತ ನೀವು ನನ್ನ ನಂಬಿ ವೈಸ್ ಚೇರ್ಮನ್ ಮಾಡಿರ್ತೀರಿ ಅಂದ್ರೆ ಅದಕ್ಕೆ ತಕ್ಕ ಪ್ರತಿಫಲ ನಾ ಕೊಡ್ತೀನಿ ರೀ. ಅಷ್ಟು ಕೆಲಸ ನಾ ಮಾಡೇ ಮಾಡ್ತೀನಿ ರೀ. ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ರೀ, ನನಗೆ ಕುಡುಕ್ ಸೀನಣ್ಣ ಅನ್ಬೇಡ್ರಿ. ಅದು ನಂಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗತ್ತದ್ರಿ. ಮದ್ಯಪ್ರಿಯರು ಅನ್ರಿ ನಮಗೆ, ಇಲ್ಲಾಂದ್ರೆ ನಾವು ಬೇರೆನೇ ಮಾಡ್ಬೇಕಾಗ್ತದೆ ನೋಡ್ರಿ. ಇನ್ನೊಂದ್ಸಲ ಯಾರು ಕುಡುಕರು ಅನ್ಬೇಡ್ರಿ, ಮದ್ಯಪ್ರಿಯರು ಅನ್ರಿ ಅಷ್ಟೇ. ಥ್ಯಾಂಕ್ಸ್ ರೀ ಎಲ್ಲರಿಗೂ ನನಗೆ ಚೇರ್ಮನ್ನಾಗಿ ಆರಿಸಿದ್ದಕ್ಕೆ. ಮಾಮ ಮಾಮಿರಿ, ನಿಮ್ಮ ಆಶೀರ್ವಾದದಿಂದನೇ ಇದೆಲ್ಲ ಸಾಧ್ಯ ಆಗಿದ್ರಿ. ನಿಮಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ರೀ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ನೋಡ್ರಿ ನಾನು. ಆಯ್ತಲ್ವಾ ಸುಂದರಿ, ಅಂತೂ ಇಂತೂ ನೀ ಅನ್ಕೊಂಡಿದ್ದೆಲ್ಲ ಆಯ್ತಿಲ್ಲ? ಆಯ್ತಾಯ್ತು, ಎಲ್ಲರಿಗೂ ಖುಷಿ ಆಯ್ತಲ್ಲ ಈಗ? ಹಂಗಂದ್ರೆ ಗುಂಡಣ್ಣ ಸುಂದ್ರಿ ಎಲ್ಲರಿಗೂ ಪಾರ್ಟಿ ಕೊಡಿಸ್ಬೇಕು ನೀವು. ಆಯ್ತು ಹೇಳ್ರಿ ಮಾಮಾರ, ಕೊಡಿಸೋಣಂತ್ರಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋದಾಗ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.